ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯೋ ಸಂಪುಟ ಪುನರ್ರಚನೆಯೋ ಅನ್ನೋದು ಸದ್ಯಕ್ಕೆ ಇರೋ ಪ್ರಶ್ನೆ. ಕಾಂಗ್ರೆಸ್ ನಾಯಕರಲ್ಲೇ ಈಗ ನವೆಂಬರ್ ಕ್ರಾಂತಿಯ ಬಗ್ಗೆ ಗೊಂದಲ ಇದೆ, ಕುತೂಹಲ ಇದೆ. ಮಂತ್ರಿಗಳಿಗೆ ಸ್ಥಾನ ಹೋಗುತ್ತೆ ಅನ್ನೋ ಟೆನ್ಷನ್ ಇದೆ, ಶಾಸಕರಿಗೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಕಾಂಕ್ಷೆ ಇದೆ. ಕಾಂಗ್ರೆಸ್ನಲ್ಲಿ ಈಗ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದ್ರೆ ಏನು ಅಥವಾ ಸಂಪುಟ ಪುನರ್ರಚನೆ ಆದ್ರೆ ಏನು? ಕಾಂಗ್ರೆಸ್ ನಾಯಕರಲ್ಲೇ ಈಗ ನವೆಂಬರ್ ಕ್ರಾಂತಿಯ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಹೈಕಮಾಂಡ್ ಒಪ್ಪಿದ್ರೆ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ. DK ಶಿವಕುಮಾರ್ ಕಾದು ನೋಡಿ ಅಂತ ಅವರ ಬೆಂಬಲಿಗರಿಗೆ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತೋ ಸಂಪುಟ ಪುನರ್ರಚನೆಯಾಗುತ್ತೋ? ಒಂದು ವೇಳೆ ಸಂಪುಟ ಪುನರ್ರಚನೆಯಾದ್ರೆ ಸಚಿವರುಗಳು ತಮ್ಮ ತಮ್ಮ ಸ್ಥಾನದ ಕಥೆ ಏನು, ನಮಗೆ ಕೊಡ್ತಾರಾ ಅಂತ ಟೆನ್ಷನ್ ಇದೆ. ಸಂಪುಟ ಪುನರ್ರಚನೆಯಾದ್ರೆ ಶಾಸಕರಿಗೆ ನಮಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಆಕಾಂಕ್ಷೆ ಇದೆ. ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಗೆ ಸಿಎಂ ಬಣದ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಏನ್ ತಪ್ಪಿದೆ ಅಂತ ಪರಮೇಶ್ವರ್ ಮತ್ತೆ ಮಹದೇವಪ್ಪ ಅವರು ಕೇಳ್ತಾ ಇದ್ದಾರೆ. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ, ಹೆಚ್ಚು ಮಾತಾಡಲ್ಲ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಒಳ್ಳೆ ನಿರ್ಧಾರ ಮಾಡುತ್ತೆ ಅಂತ ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಮಧ್ಯೆ ಚಲುವರಾಯಸ್ವಾಮಿ ಅಚ್ಚರಿಯ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾಕೆ 5 ವರ್ಷ ಸಿಎಂ ಆಗಿರಬಾರದು ಅಂತ ಸಂತೋಷ್ ಲಾಡ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರ ಅಂದಿದ್ದಾರೆ, ಗೊಂದಲ ಇಲ್ಲ ಅಂತಿದ್ದಾರೆ. ಸಿದ್ದು ಬಣದಿಂದ ಒಬ್ಬೊಬ್ಬ ನಾಯಕರು ಕೂಡ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಮುಖ ನಾಯಕರು, ಪ್ರಭಾವಿ ನಾಯಕರ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಉತ್ತರ ಮತ್ತು ತೀರ್ಮಾನ ಮಾಡೋದು ಹೈಕಮಾಂಡ್. ಮಂತ್ರಿಮಂಡಲ ಯಾವಾಗ ರಚನೆ ಆಗಬೇಕು, ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ಬೇರೆ ತೀರ್ಮಾನ ಮಾಡಬೇಕು, ಎಲ್ಲವೂ ಹೈಕಮಾಂಡ್ಗೆ ತೀರ್ಮಾನ ಮಾಡಬೇಕು. ಇನ್ಯಾರು ಸೂಕ್ತ ಇಲ್ಲ. ಈಗ ಮುಖ್ಯಮಂತ್ರಿಗಳು ಕೇಳಿದ್ರಿ ನೀವು, ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರ? ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್. ಎಲ್ರಿಗೂ ಆಸೆ ಇದೆ, ಎಲ್ಲರೂ ಹೇಳ್ತಾರೆ. ಅದಕ್ಕೆ ಯಾರಿಗೂ ನಾವೆಲ್ಲ ಕಡಿವಾಣ ಹಾಕೋಕ್ಕಾಗ್ತದ? ಯಾರ್ಯಾರು ಎಲ್ಲರೂ ಕೂಡ ಅವರೆಲ್ಲ ಸೀನಿಯರ್ಸ್, ಅವರೆಲ್ಲರೂ 7 ವರ್ಷ 7 ಸಲ 8 ಬಾರಿ ಅವರೆಲ್ಲ ಗೆದ್ದಿರೋರೆಲ್ಲರೂ ಆಕಾಂಕ್ಷೆಗಳಾಗಿರ್ತಾರೆ. ಹತ್ರ ದೇಶಪಾಂಡೆ ಸಾಹೇಬರು ಕೇಳ್ತಾರೆ, MB ಪಾಟೀಲ್ ಸಾಹೇಬರು ಕೇಳ್ತಾರೆ, ಮಾದೇವಪ್ಪನವ್ರಿಗೆ ಎಲ್ಲರೂ ಕೇಳ್ತಾರೆ. ಇದೀಗ ನಮ್ಮ ಪಕ್ಷ ತಾನೇ ಕೇಳ್ತಾರೆ, ಬೇರೆ ಪಕ್ಷರನ್ನು ಕೇಳ್ತಾ ಇಲ್ಲ ತಾನೆ. ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಏನೇನಾಗುತ್ತೆ, ಯಾರನ್ನು ಬದಲಾವಣೆ ಮಾಡ್ತಾರೆ, ಯಾವ ಖಾತೆ ಬದಲಾವಣೆ ಆಗುತ್ತೆ, ಮಂತ್ರಿ ಡ್ರಾಪ್ ಆಗ್ತಾರೆ, ಯಾರು ಹೊಸಬರು ಬರ್ತಾರೆ, ಎಲ್ಲವೂ ಆ ಟೈಮ್ನಲ್ಲೇ CMಗೆ ಅಧಿಕಾರ ಇರೋದು. CM ಹೈಕಮಾಂಡ್ ಜೊತೆ ಮಾತಾಡಿ ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲೇನು ತಪ್ಪಿದೆ? ಹೌದು, ಒಪ್ಪಿದ್ರೆ ಅಂತಾನೆ ಹೇಳಿದ್ದು. ನಾವು CLP ನಾಯಕರನ್ನ ಆಯ್ಕೆ ಮಾಡಿದಾಗ 23 ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ, ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದ್ರು. ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು CLP ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ರೆ ಸಮಯ ನಿಗದಿ ಮಾಡಿರಲಿಲ್ಲ. ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ. ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ. ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು, ಅಷ್ಟೇ. ನಮ್ಮ ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ಬಿಡ್ರಿ. ನಾನು ಹೇಳೋದು, CLPಯನ್ನ ಆಯ್ಕೆ ಮಾಡುವಾಗ ನಾವು ಯಾವುದು ಸಮಯ ನಿಗದಿ ಮಾಡಿಲ್ಲ. ಮಧ್ಯದಲ್ಲಿ ಹೈಕಮಾಂಡ್ನವ್ರು ಏನಾದರೂ ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು, ನಾವು ಹೇಳಕ್ಕಾಗತ್ತಾ?
ಅದಕ್ಕೆ ನಾವೆಲ್ಲ ಒಬ್ಬೊಬ್ರು ಒಂದೊಂದು ಹೇಳಿಕೆ ದಿನನಿತ್ಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಇಲ್ಲ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ. ಸಿದ್ದರಾಮಯ್ಯನವರು ನಿನ್ನೆ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಒಪ್ಪೋದ್ರೆ ನಾನು 5 ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಸಂಘಟನೆಗಳು ದಲಿತ ಸಿಎಂ ಆಗೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ದಲಿತ ಸಿಎಂಗೆ ಒತ್ತಾಯದಲ್ಲಿ ತಪ್ಪೇನಿದೆ ಅಂತ ಕೂಡ ಪರಮೇಶ್ವರ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸಮರ್ಥರಿದ್ದಾರೆ. ದಲಿತ ಸಿಎಂ ಸದ್ಯಕ್ಕೆ ಸಾಧ್ಯವಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ರಾಜ್ಯದಲ್ಲಿ ದಲಿತ ಸಿಎಂಗೆ ಒತ್ತಾಯದಲ್ಲಿ ತಪ್ಪೇನಿದೆ ಅಂತಿದ್ದಾರೆ. ಸದ್ಯಕ್ಕೆ ಸಾಧ್ಯವಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಅವಕಾಶಕ್ಕೆ ಕಾದು ನೋಡಬೇಕು, ಸದ್ಯಕ್ಕಂತೂ ಆ ವಿಚಾರ ಇಲ್ಲ, ಎಲ್ಲಾ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವಕಾಶ ಬಂದಿದೆ, ಮಾಡಲೇಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಒತ್ತಾಯ ಮಾಡೋದು ತಪ್ಪಿದ್ಯಾ? ತಪ್ಪಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ. ಅವ್ರ ಅಭಿಪ್ರಾಯಗಳು ಹೇಳ್ತಾ ಇರ್ತಾರೆ. ಈಗ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯಗಳು ಹೇಳ್ತಾ ಇದಾರಲ್ಲ, ಈಗ ಅದೇ ತರ ಅವರು ಹೇಳಿರ್ತಾರೆ. ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥರಿದ್ದಾರೆ, ಪಕ್ಷದಲ್ಲಿ ಸಮರ್ಥರಿದ್ದಾರೆ ಸಿಎಂ ಆಗಕ್ಕೆ ಅಂತ. ನಿಮ್ಗೆ ಆ ರೀತಿ ಆಸೆ ಆಕಾಂಕ್ಷೆಗಳು ಅಥವಾ ಕನಸುಗಳು ಇಲ್ವಾ ಸರ್? ನೋಡಿ, ಬಹಳ ಜನ ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ನಾವು ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಎಷ್ಟು ಜನ ಮುಖಂಡರನ್ನ ಹುಟ್ಟಾಕಿದೆ ಹೇಳಿ. ಬಹಳ ಅನೇಕ ಜನ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ದೊಡ್ಡವರು ಆಗ್ಬಿಟ್ರು. ಇಲ್ಲಿಂದ ಟ್ರೈನಿಂಗ್ ನಮ್ದೊಂಥರ ಟ್ರೈನಿಂಗ್ ಸ್ಕೂಲ್ ಇದ್ದಂಗೆ. ನಮ್ದು ಎಲ್ಲ ಟ್ರೈನಿಂಗ್, ಎಲ್ಲ ಪಕ್ಷದವ್ರಿಗೂ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ. ಆದ್ರಿಂದ ಬಹಳ ಜನ ಮುಖಂಡರುಗಳು ಸಮರ್ಥರಿದ್ದಾರೆ. ಆದ್ರೆ ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು. ಒಂದು ವೇಳೆ ಅಂತ ಸಂದರ್ಭ ಬಂದ್ರೆ, ಈಗ ನನಗ್ ತಿಳಿದಂಗೆ ಅಂತ ಸಂದರ್ಭ ಇಲ್ವೇ ಇಲ್ಲ. ಇಲ್ಲ, ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದ್ವಿ, ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಬೇರೆ ಸಮುದಾಯದ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಸರ್, ಈ ಬಾರಿ ದಲಿತರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಒತ್ತಡವನ್ನು ಹೇಳ್ತಾ ಇದ್ದಾರೆ. ಅದು ಹೈಕಮಾಂಡಿಗೆ ಮುಟ್ಟಬೇಕಾದ, ಅವ್ರಿಗೆ ಮುಟ್ಟಬೇಕಾ ವಿಚಾರ. ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡಬಹುದ್ರೆ. ಹೈಕಮಾಂಡ್ ಮುಟ್ಟಿಸ್ಬೇಕಂದ್ರೆ ಎಲ್ಲ ದಲಿತ ಸಚಿವರು ಶಾಸಕರು ಒತ್ತಾಯ ಮಾಡ್ಬೇಕಲ್ಲ ಸರ್? ಅದ್ರ ಮೊನ್ನೆ ಹೇಳಿಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ. ಕಾಯ್ಬೇಕಷ್ಟೇ, ಕಾದ್ ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖದಲ್ಲಿ ಇಲ್ಲ. ವೇಟ್ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.